ಆತ ಬೆಂಗಳೂರಿನ ಖ್ಯಾತ ಉದ್ಯಮಿ. ಹಲವು ವರ್ಷಗಳಿಂದ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ರು. ಆದ್ರೆ ಅದೇನಾಯ್ತೋ ಏನೋ, ಫೇಸ್ಬುಕ್ನಲ್ಲಿ ಬಂದಿದ್ದಂತಹ ಅದೊಂದು ಜಾಹೀರಾತಿನಿಂದ ಕೋಟಿ ಕೋಟಿ ಹಣ ಕಳೆದುಕೊಂಡಿದ್ದಾರೆ. ಹಾಗಿದ್ರೆ ಯಾರಾತ? ಅವರು ಕಳ್ಕೊಂಡಿದ್ದೆಷ್ಟು? ನೀವೇ ನೋಡಿ. ಆತ ಖ್ಯಾತ ಉದ್ಯಮಿ, ಹೆಸರು ಹರಿಪಾಲ್ ಸಿಂಗ್ ಅಂತ. ಫೇಸ್ಬುಕ್ ಓಪನ್ ಮಾಡಿ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಶೇರ್ ಟ್ರೇಡಿಂಗ್ ಕಂಪನಿಯ ಜಾಹೀರಾತು ಆತನಿಗೆ ಅಟ್ರಾಕ್ಟ್ ಮಾಡಿತ್ತು. ಅದನ್ನ ಸಂಪರ್ಕ ಮಾಡಿದಾಗಲೇ ಅಸಲಿ ಕತೆ ರಿವೀಲ್ ಆಗುತ್ತೆ. ಜಾಹೀರಾತುದಾರರನ್ನ ಸಂಪರ್ಕಿಸಿದಾಗ ನಮ್ಮ ಕಂಪನಿ ಶೇರ್ಗಳನ್ನ ಖರೀದಿಸಿದ್ರೆ, ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಲಾಭ ಬರೋದಾಗಿ ನಂಬಿಸ್ತಾರೆ. ತಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಹರಿಪಾಲ್ ಸಿಂಗ್ ರನ್ನ ಸೇರಿಸ್ತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಆ ಗ್ರೂಪ್ ನಲ್ಲಿ ಇರ್ತಿದ್ದು ಬರೀ ಆರೋಪಿಗಳೇ. ತಮಗೆ ಲಾಭ ಬಂದಿದೆ ಅನ್ನೋ ರೀತಿ ಒಬ್ಬೊಬ್ಬರೇ ಮೆಸೇಜ್ ಹಾಕಿ ಹರಿಪಾಲ್ ಸಿಂಗ್ ರನ್ನ ನಂಬಿಸಿದ್ರು ವಂಚಕರು. ಹಾಗೂ ಇನ್ವೆಸ್ಟ್ ಮಾಡುವಂತೆ ಕೂಡ ಮಾಡಿದ್ರು. ಹೆಚ್ಚಿನ ಲಾಭಾಂಶದ ನಿರೀಕ್ಷೆಯಲ್ಲಿದ್ದ ಹರಿಪಾಲ್ ಸಿಂಗ್ ಕಳೆದ ಡಿಸೆಂಬರ್ನಿಂದ ಫೆಬ್ರವರಿ ತನಕ ಬರೋಬ್ಬರಿ 26 ಅಕೌಂಟ್ಗಳಿಗೆ 6 ಕೋಟಿ 1 ಲಕ್ಷ ಹಣ ಸಂದಾಯ ಮಾಡಿ ಶೇರುಗಳನ್ನ ಖರೀದಿ ಮಾಡ್ತಾರೆ. ಹಣ ಹಾಕಿದ್ದೇ ಬಂತು, ನೋ ರಿಟರ್ನ್ಸ್. ಇನ್ನು ಆತನಿಗೆ ಗೊತ್ತಾಗಿದ್ದು ನಾನು ವಂಚನೆಗೆ ಒಳಗಾಗಿದ್ದೀನಿ ಅಂತ ನಗರ ಸೈಬರ್ ಪೊಲೀಸರಿಗೆ ಸದ್ಯ ದೂರು ದಾಖಲು ಮಾಡಿದ್ದಾರೆ. ನಾವು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇತರೆ ಪ್ರಕರಣಗಳನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಕಳೆದ 2 ವರ್ಷಗಳಲ್ಲಿ ಈ ರೀತಿ ಯಾವ್ಯಾವ ಹೆಸರಿನಲ್ಲಿ ಅಥವಾ ಆ್ಯಪ್ ಹೆಸರಿನಲ್ಲಿ ಅವರು ಈ ರೀತಿ ಮೋಸ ಮಾಡಿದ್ದಾರೆ ಅಥವಾ ಪ್ರಕರಣ ದಾಖಲಾಗಿದೆ ಅನ್ನೋದನ್ನು ನಾವೆಲ್ಲ ತಗೊಂಡು ಇವೆಲ್ಲ ಆ್ಯಪ್ಸ್ ಎಲ್ಲ ಅವೈಲೇಬಲ್ ಇದೆ, ಪ್ಲೇಸ್ಟೋರಲ್ಲಿ ಏನಾದರೂ ಲಿಸ್ಟ್ ಆಗಿದೆಯಾ ಅಥವಾ SEBI ಅಥವಾ RBI ಏನಾದರೂ ಪರ್ಮಿಷನ್ ಇದೆಯಾ ಅಂತಕ್ಕಂಥ ಒಂದು ಸಮಗ್ರವಾದ ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಸೈಬರ್ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಇನ್ನು ನೋಡಿದ್ರಲ್ಲ, ಉದ್ಯಮಿ ಯಾವುದೋ ಫೇಕ್ ಒಂದು ಜಾಹೀರಾತನ್ನ ನಂಬಿದ್ದಕ್ಕೆ ಕಳ್ಕೊಂಡಿದ್ದು ಬರೋಬ್ಬರಿ 6 ಕೋಟಿ. ಸೊ ಬಿ ಅಲರ್ಟ್. ಕ್ಯಾಮರಾಮನ್ ನವೀನ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.